ನಮಸ್ಕಾರ. ಜಿ ಅಚೀವರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಈ ವ್ಯಕ್ತಿ ಮೂಲತಃ ಒರಿಸ್ಸಾದವರು. ಆದರೆ ವಿದ್ಯಾರ್ಜನೆಗಾಗಿ ಕರ್ನಾಟಕಕ್ಕೆ ಬಂದಂತಹ ಇವರು ಕನ್ನಡಿಗರೇ ಆಗಿಬಿಟ್ಟಿದ್ದಾರೆ. ಹೌದು, ಕಳೆದ 11 ವರ್ಷಗಳ ಹಿಂದೆ ವಿದ್ಯಾರ್ಜನೆಗಾಗಿ ತುಮಕೂರಿಗೆ ಪ್ರವೇಶವನ್ನ ಪಡೆದುಕೊಂಡ ಇವರು 6 ತಿಂಗಳಲ್ಲೇ ಕನ್ನಡವನ್ನು ಕಲಿತು ಬಿಡ್ತಾರೆ. ನಂತರ ಕನ್ನಡಕ್ಕಾಗಿ ತನ್ನದೇ ಆದಂತಹ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಅಪಾರ ಹಂಬಲವನ್ನು ಇವರು ಹೊಂದಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದಯ್ ಶರ್ಮಾ ಗೋವಿಂದ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇಂಟ್ರಡಕ್ಷನ್. ಶ್ರೀ ಉದಯ್ ಶರ್ಮಾ ಗೋವಿಂದ್ ಐಟಿ ಉದ್ಯಮಿ ಮತ್ತು ಕನ್ನಡ ಪ್ರೇಮಿ. ಇವರು ಅಪ್ಪಟ ಕನ್ನಡ ಪ್ರೇಮಿ. ಕನ್ನಡ ಹಾಡುಗಳ ಮೂಲಕವೇ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಮೂಲತಃ ಒರಿಸ್ಸಾದ ಭರಂಪುರ ಮೂಲದವರಾದ ಇವರು ಒಬ್ಬ ಐಟಿ ಉದ್ಯಮಿ. 11 ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದ ಉದಯ್ ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ತಮ್ಮದೇ ಆದ ಮ್ಯೂಸಿಕ್ ಬ್ಯಾಂಡ್ ಜೊತೆಗೆ ಕನ್ನಡ ಹಾಡುಗಳನ್ನ ಹಾಡುತ್ತಾ ಕನ್ನಡ ಪ್ರೇಮ ಮೆರೆಯುತ್ತಿದ್ದಾರೆ. 100 ಫೀಟ್ ಎಂಬ ಆಪ್ ಸಿದ್ಧಪಡಿಸಿದ್ದು ಈಗಾಗಲೇ ಈ ಆಪ್ ಪ್ಲೇಸ್ಟೋರ್ನಲ್ಲಿ ಕೂಡ ಲಭ್ಯವಿದೆ. ಇವರ ಕನ್ನಡ ಪ್ರೇಮಕ್ಕೆ ತಾಯಿ ಪ್ರಿಯಾ ಹಾಗೂ ತಂದೆ ವಿಶ್ವನಾಥ್ ಸಹಕಾರವಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನನಗೆ ಅನಿಸ್ಲಿಲ್ಲ, ನನಗೆ ಗುರ್ತಿಸಿದ್ದಾರೆ. ನಾನು ಎಲ್ಲೋ ಒರಿಸ್ಸಾಯಿಂದ ಬಂದಿರೋನು, ಇವತ್ತು ಕನ್ನಡದಲ್ಲಿ ಮಾತಾಡಿ ಇಲ್ಲಿ ನನಗೆ ಗುರ್ತಿಸಿ ಇವತ್ತು ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ. ಇವಾಗ ಆದಷ್ಟು ಜನಕ್ಕೆ ಯಾರು ಬೇರೆ ಊರಿಂದ ಬರ್ತಾರೋ ಅವರಿಗೆ ಇವಾಗ ನಾನು ಹೇಗೆ ಕನ್ನಡ ಆದಷ್ಟು ಸುಲಭವಾಗಿ ಕಲಿಬೋದು ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಜನರಿಗೆ ಒಂದು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ಕನ್ನಡವನ್ನು. ಕಳೆದ 11 ವರ್ಷಗಳಿಂದ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಅನುಭವಗಳನ್ನು ಮೊದಲನೇದಾಗಿ ಹಂಚ್ಕೊಳ್ಳಿ. 11 ವರ್ಷ ಇವಾಗ ಹೇಳ್ಬೇಕಂತಂದರೆ ಇಷ್ಟು ಬೇಗ 11 ವರ್ಷ ಕಳೀತು ಅಂತ ನನಗೆ ಕೆಲವೊಂದ್ಸಲ ಬಿಲೀವ್ ಮಾಡೋಕ್ಕಾಗೋದಿಲ್ಲ. ಬಟ್ ನನಗೆ ಇನ್ನೂ ನೆನಪಿದೆ 2014 ಫಸ್ಟ್ ಟೈಮ್ ಬಂದಾಗ ಹೇಗೆ ನನ್ನ ಎಕ್ಸ್ಪೀರಿಯೆನ್ಸ್ ಇತ್ತು, ಹೇಗೆ ತುಮಕೂರಿಗೆ ಬಂದಿದ್ದು ನಾನು ಎಲ್ಲ. ಸೊ ಇವಾಗ ನೆನೆಸ್ಕೊಂಡ್ರೆ ತುಂಬ ಗ್ರೇಟ್ಫುಲ್ಲಾಗಿ ಫೀಲ್ ಮಾಡ್ತೀನಿ. ಈಗ ಒರಿಸ್ಸಾ ಮೂಲತಃ ಭರಂಪುರ, ಅಲ್ಲಿಂದ ಕರ್ನಾಟಕಕ್ಕೆ ಬರ್ತೀರಿ, ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತೀರಿ. ಬಟ್ ಬೇರೆ ಭಾಷೆಯ ಒಂದು ರಾಜ್ಯಕ್ಕೆ ನೀವು ಪ್ರವೇಶವನ್ನು ಪಡ್ಕೊಳ್ಳೋದು, ಇಲ್ಲಿನ ಬದುಕು, ಇಲ್ಲಿನ ಭಾಷೆ ಕಂಪ್ಲೀಟ್ಲಿ ಚೇಂಜ್ ಅಂತ ನಾನು ಅಂದ್ಕೊಳ್ತೀನಿ. ಹೆಂಗೆ ಆ ದಿನಗಳು ಹೆಂಗಿತ್ತು ಅನ್ನೋದನ್ನು ತಿಳಿಸ್ಬೋದಾ? 6 ತಿಂಗಳಲ್ಲಿ ಕನ್ನಡ ಕಲಿತೀರಿ ಅಂದರೆ ಅದು ಹೇಗೆ ಸಾಧ್ಯ ಆಯಿತು ಅಂತ? ಅದೇ ನಾನು ಹೇಳ್ದಂಗೆ, ಸೊ 2014 ಫಸ್ಟ್ ಟೈಮ್ ಬಂದಾಗ ನಾನು ಬೆಂಗಳೂರಿಂದ ತುಮಕೂರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಟಿಕೆಟ್ ತೊಗೊಂಡೆ. ಕಂಡಕ್ಟರ್ ಟಿಕೆಟ್ ಕೊಟ್ಟರು, ತೊಗೊಂಡೆ. ಅದಾದ್ಮೇಲೆ ಕೊಟ್ಟಿದ್ದ ತಕ್ಷಣ ಅವ್ರು ನನಗೆ ಊಟ ಆಯ್ತಾ ಅಂತ ಕೇಳಿದ್ರು. ನನಗೆ ಆವಾಗ ಕನ್ನಡ ಬರ್ತಿರ್ಲಿಲ್ಲ, ಸೊ ನಾನು ಹಿಂದಿಯಲ್ಲಿ ಹೇಳಿದೆ. ಅವ್ರು ಅದಕ್ಕೆ ಓಕೆ, ಅವಾಗ ನನಗೆ ಯಾವ್ದಾರ ಅರ್ಥ ಹೇಳಿದ್ರು. ಆಮೇಲೆ ಅಲ್ಲಿಂದ ಒಂದು ಜರ್ನಿ, ಅಲ್ಲಿಂದ ನನಗೊಂದು ಫ್ಲಾಶ್ ಆಯ್ತು, ಓಕೆ ಚೆನ್ನಾಗಿದೆ, ಕೇಳಕ್ ಚೆನ್ನಾಗಿದೆ, ಕಲಿಯೋಣ ಅಂತ. ಬಟ್ ಒಂದು ಫ್ಲಾಶ್ ಆಯ್ತು ಅಷ್ಟೇ. ಸ್ಟಾರ್ಟ್ ಅಷ್ಟು ಸೀರಿಯಸ್ ಏನಿರ್ಲಿಲ್ಲ, ಬಿಕಾಸ್ ಕಾಲೇಜ್ ಅಡ್ಮಿಷನ್ ಅವೆಲ್ಲ ಇತ್ತು. ಆಮೇಲೆ ಕಾಲೇಜ್ ಸೇರಿದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಆದ್ರು ಅಲ್ಲಿ, ಲೋಕಲ್ ತುಮಕೂರವರು ಎಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಕಾನ್ವರ್ಸೇಷನ್ಸ್ ಮಾಡ್ಬೇಕಾದ್ರೆ ನನಗೆ ಆ ಸೌಂಡ್ ನ ಕೇಳಿ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಅಂಡ್ ತುಂಬಾ ವೆಲ್ಕಮಿಂಗ್ ಅನಿಸ್ತಾ ಇತ್ತು. ಆ ವೆಲ್ಕಮಿಂಗ್ ಇರೋದ್ರಿಂದ ನನಗೆ ಕಲಿಬೇಕಂತ ಇನ್ನೂ ಆಸೆ ಹುಟ್ಟಿತು. ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ ನಾನು ಕನ್ನಡ ಕಲ್ತಿದ್ದು. ಈಗ ಕನ್ನಡ ಅಂದಾಗ ಆ ಕ್ಷಣದ ಕಲಿಕೆ ಬೇರೆ. ಈಗೇನೋ ನಮಗೇನೋ ಒಂದು ಅಡ್ರೆಸ್ ತಿಳ್ಕೊಬೇಕು ಅಥವಾ ಇಲ್ಲಿ ನಾವು ಜೀವನ ಮಾಡಬೇಕು ಅಂತ ಕಲಿಯೋದು ಬೇರೆ. ಬಟ್ ನೀವಿಷ್ಟು ಸುಲಲಿತವಾಗಿ, ಸರಳವಾಗಿ ಕನ್ನಡ ಹುಟ್ಟುತ್ತಾನೆ ನೀವು ಕನ್ನಡ ಕಲ್ತಿದ್ದೀರೇನೋ ಅನ್ನೋ ಮಟ್ಟಕ್ಕೆ ನೀವು ಕಲ್ತಿರೋದಾದ್ರೂ ಹೇಗೆ ಸಾಧ್ಯ ಆಯಿತು? ಯಾರು ನಿಮ್ಗೆ ಆ ಸಂದರ್ಭದಲ್ಲಿ ಸಹಕಾರವನ್ನು ಕೊಟ್ಟರು? ಕನ್ನಡ ಕಲ್ಸಿದ್ಯಾರು ಅಂತ ತುಂಬಾ ಜನ ಕೇಳ್ತಾರೆ ಇದನ್ನೇ. ಇವಾಗ ಬೆಂಗಳೂರಲ್ಲಿ ಬಂದ್ರೆ ಅಷ್ಟು ಜನ ಕನ್ನಡ ಮಾತಾಡಲ್ಲ, ಇಲ್ಲಿ ಕನ್ನಡ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಕನ್ನಡ ಗೊತ್ತಿಲ್ಲ ಅನ್ಬಿಡ್ತಾರೆ. ಸೊ ತುಂಬಾ ಜನ ಕೇಳ್ತಾರೆ ನನಗೆ, ಹೇಗೆ ಕಲ್ತಿದ್ರು, ಹೇಗೆ ಇಷ್ಟು ಸ್ಪಷ್ಟವಾಗಿ, ಇಷ್ಟು ಫ್ಲೂಯೆಂಟ್ ಆಗಿ ಅಂತ. ಐ ಥಿಂಕ್ ನಾನು ತುಂಬ ಮನಸ್ಸಿಂದ ಕಲ್ತಿದ್ದು. ಸೊ ಬರೀ ಸುಮ್ಮನೆ ಕಲಿಬೇಕಂತಿಲ್ಲ, ಜೆನ್ಯೂನ್ಲಿ ನನಗೆ ಅನಿಸ್ತು ಕಲಿಬೇಕಂತ. ಸೊ ಆಗ ಪ್ರತಿದಿನ ಒಂದು ಚಿಕ್ಕ ಪದನೇ ಆಗಲಿ
ಅದನ್ನ ಎವ್ರಿ ಡೇ ನಾನು ಯೂಸ್ ಮಾಡ್ತಾ ಇದ್ದೆ, ನಾನು ಎವ್ರಿ ಡೇ ಕಾನ್ವರ್ಸೇಷನ್ಸ್ ಪದೇ ಪದೇ ಬಳಸೋದು. ಪದೇ ಪದೇ. ಸೊ ಹಂಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಆಗಿ ಅದು 3 ತಿಂಗಳಿಗೆ ಆಲ್ಮೋಸ್ಟ್ ಒಂದು 50% ರೀಚ್ ಆಗೋಯ್ತು. ನನಗೆ ಗೊತ್ತಾಯ್ತು ಲೈಕ್ ಓಕೆ ಐ ಆಮ್ ಡೂಯಿಂಗ್ ಇಟ್ ವೆಲ್ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಡೈಲಿ ಕಾನ್ವರ್ಸೇಷನ್ಸ್ ಜಾಸ್ತಿ ಮಾಡಿ ಫ್ರೆಂಡ್ಸ್ ಜೊತೆ. ಸೊ ಹಾಗೆ ಹಂಗೆ ಹೇಳ್ಕೊಂಡ್ರೆ ಇವಾಗ ತುಮಕೂರಲ್ಲಿ ಬಹಳ ಫ್ರೆಂಡ್ಸ್ ಇದ್ರು ನನಗೆ ಇದರಲ್ಲಿ ಹೆಲ್ಪ್ ಮಾಡಿರೋರು, ಡೈಲಿ ಕಾನ್ವರ್ಸೇಷನ್ಸ್ ಆಗಲಿ. ಬಟ್ ಟು ಬಿ ಸ್ಪೆಸಿಫಿಕ್ ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರು, ಸುಪ್ರೀತ್, ವಿಶಾಲ್, ಅರ್ಜುನ್, ಆಮೇಲೆ ಸಂತೋಷ್ ಅಂತ, ಆಮೇಲೆ ತುಂಬ ಭಾಳ ಜನ ಫ್ರೆಂಡ್ಸ್ ಇದ್ದಾರೆ ಹಾಗೆ ಹೆಲ್ಪ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಖಂಡಿತ. ತಮಾಷೆಯೋ ನಿಜವೋ ಗೊತ್ತಿಲ್ಲ, ನೀವು ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಬೆಂಗಳೂರಿಗೆ ಬಂದಿದ್ರೆ ಇಷ್ಟು ಸರಳವಾಗಿ ಕನ್ನಡವನ್ನು ಮಾತಾಡೋದು ಬಹಳ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ. ತುಮಕೂರಿಗೆ ಹೋಗಿದ್ದಕ್ಕೆ ಮೇ ಬಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ ಸತ್ಯ. ನಾನು ಇವಾಗ ಬೆಂಗಳೂರಲ್ಲಿ ಒಂದು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, 5-6 ವರ್ಷದಿಂದ. ಸೊ ನನಗೂ ಅದೇ ಅನ್ಸುತ್ತೆ, ಬೆಂಗಳೂರಲ್ಲಿ ಏನಾದರೂ ಇದ್ದಿದ್ರೆ ನಾನು ಕನ್ನಡ ಕಲಿಯೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಮೋಸ್ಟ್ಲಿ ಇಂಗ್ಲೀಷಲ್ಲೇ ಕಾನ್ವರ್ಸೇಷನ್ಸ್, ಆಫೀಸಲ್ಲಿ ಆಗಲಿ ಎಲ್ಲೇ ಆಗಲಿ. ಸೊ ಹೌದು, ಅದು ಸತ್ಯ. ರೈಟ್. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿ ಇವ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಒರಿಸ್ಸಾ ಅಲ್ಲಿ. 6th ಗ್ರೇಡ್ವರೆಗೂ ನಾನು ಓದಿದ್ದು ಒರಿಸ್ಸಾ. 7th ಇಂದ ನಾನು ಹೈದರಾಬಾದ್ಗೆ ಹೋದೆ, ಅಲ್ಲಿ ನಾನು ಸ್ಕೂಲಿಂಗ್ ಮುಗಿಸಿದ್ದು. ಆಮೇಲೆ PU ಬಂದ್ಬಿಟ್ಟು ವಿಶಾಖಪಟ್ಟಣಂಗೆ ಹೋದೆ. ಅಂಡ್ ಫಾರ್ಚುನೇಟ್ಲಿ ಇಂಜಿನಿಯರಿಂಗ್ಗೆ ಕರ್ನಾಟಕಕ್ಕೆ ಬಂದೆ. ಫಾರ್ಚುನೇಟ್ಲಿ, ಅಬ್ಸಲ್ಯೂಟ್ಲಿ, ಲೈಕ್ ಫಾರ್ ಎವರ್ ಫಾರ್ಚುನೇಟ್ ಅಂಡ್ ಗ್ರೇಟ್ಫುಲ್. ನಾನು ಯಾವತ್ತೂ ಹೇಳ್ತೀನಿ ಅದು. ರೈಟ್. ಅಂಡ್ ಅಪ್ಪ ಅಮ್ಮ ಅವ್ರು ಇವಾಗಲೂ ಒರಿಸ್ಸಾದಲ್ಲೇ ಇರೋದು. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನಮ್ಮಪ್ಪ LIC ಏಜೆಂಟ್ ಆಗಿದ್ರು. ಅಮ್ಮ ಬಂದ್ಬಿಟ್ಟು ನಮ್ದೊಂದು ಚಿಕ್ಕ ಅಂಗಡಿ ಇತ್ತು, ನಮ್ಮಮ್ಮ ಅಂಗಡಿ ನೋಡ್ಕೊತಾ ಇದ್ರು. ನಾನು ಒಬ್ಬನೇ ಮಗ ಊರಲ್ಲಿ, ಹೌದು ಬರಂಪುರಲ್ಲಿ, ನಾನು ಒಬ್ಬನೇ ಮಗ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಮಗನು ಸಿಟಿಯಲ್ಲಿ ಓದಬೇಕು ಅಂತ ಆಸೆ. ಸೊ ಹಾಗಾಗಿ ನನಗೆ ಹೈದರಾಬಾದ್ ಕಳಿಸಿದ್ರು. ಹೈದರಾಬಾದಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಳ ಜೊತೆ ನಾನು ಇದ್ದಿದ್ದು. ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಆಗಿ ಜರ್ನಿ ತುಂಬಾ ಚೆನ್ನಾಗೇ ಇತ್ತು. ಲೈಕ್ ವೆನ್ ಐ ಲುಕ್ ಬ್ಯಾಕ್ ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸಹಜವಾಗಿ ಒಬ್ಬನೇ ಮಗ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟುಕೊಡೋದೇ ಇಲ್ಲ, ಮನೇಲೇ ಇರಲಿ, ಇಲ್ಲೇ ವಿದ್ಯಾಭ್ಯಾಸ ಮಾಡಲಿ, ಹೈಯರ್ ಎಜುಕೇಷನ್ ಆದರೂ ಇಲ್ಲೇ ಇರಲಿ, ಈ ಥರದ ಮನೋಭಾವ ಇರುತ್ತೆ. ಬಟ್ ನಿಮ್ಮ ಮನೇಲಿ ಸ್ವಲ್ಪ ಬೇರೆ ಥರನೇ ಇದೆ, ಕಳಿಸ್ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಇದ್ರ ಬಗ್ಗೆ ಹೇಳಿ, ಹೇಗಿತ್ತು ಅವಾಗೆಲ್ಲ ವಾತಾವರಣ, ಅಪ್ಪ ಅಮ್ಮನ ಅಟ್ಯಾಚ್ಮೆಂಟು? ಕಷ್ಟ ಅನ್ನೋದು ಇತ್ತು, ಅದೆಲ್ರಿಗೂ ಇದ್ದಿದ್ದೆ ಆ ಕಾಲದಲ್ಲಿ. ಬಟ್ ನಮ್ಮಪ್ಪ ಸ್ವಲ್ಪ ವೀಕ್, ನೋಡ್ಕೊಂಡ್ರೆ ನಮ್ಮಮ್ಮನ ಜೊತೆ ನಮ್ಮಮ್ಮ ತುಂಬಾ ಸ್ಟ್ರಾಂಗ್. ಸೊ ನಮ್ಮಮ್ಮ ಧೈರ್ಯ ಮಾಡಿ ನಮ್ಮ ಅಪ್ಪಂಗೂ ಒಪ್ಸಿ ಕಳಿಸಿದ್ರು ನನಗೆ. ಸೊ ಅದು ದಿ ಬೆಸ್ಟ್ ಡೆಸಿಷನ್ ಅನ್ಕೊಂತೀನಿ ನಾನು, ನಮ್ಮ ಊರು ಬಿಟ್ಟು. ಬಿಕಾಸ್ ನಾನು ಊರು ಬಿಟ್ಟು ಸಿಟಿಗೆ ಹೋದ್ಮೇಲೆ ಅವಾಗ ಕಲ್ತಿರೋದು ತುಂಬಾನೇ ಜಾಸ್ತಿ. ಸೊ ಡಿಫ್ರೆನ್ಸ್ ಇರುತ್ತೆ ನಾವು ಊರಲ್ಲಿ ಓದೋದಕ್ಕೂ ಸಿಟಿಯಲ್ಲಿ ಓದೋದಕ್ಕೂ. ಸೊ ಅದೊಂದು ನನಗೆ ಅವಕಾಶ ಸಿಕ್ಕಿದ್ದು, ನಮ್ಮ ಅಪ್ಪ ಅಮ್ಮ ಕಳ್ಸಿಕೊಟ್ಟಿದ್ದು, ಅದಕ್ಕೆ ತುಂಬಾನೇ ಗ್ರೇಟ್ಫುಲ್ ನಾನು. ಇವತ್ತು ಕನ್ನಡಿಗನಾಗಿ ಕರ್ನಾಟಕದಲ್ಲಿದ್ದೀರಿ, ನಿಮ್ಮ ತಂದೆ ತಾಯಿ ಎಲ್ಲ ಏನು ಹೇಳ್ತಾರೆ? ಇಷ್ಟು ಚೆನ್ನಾಗಿ ಬೇರೆ ಬೇರೆ ಭಾಷೆಗಳನ್ನು ನೀವು ಕಲಿತು ನಿಮ್ಮದೇ ಆದಂತಹ ಸ್ನೇಹಿತರ ಬಳಗವನ್ನು ಹೊಂದಿರ್ತೀರಿ. ನೀವು ಒರಿಸ್ಸಾ ಅಂತ ಹೇಳಿದ್ರು ಕೂಡ ಇವ್ರು ನಮ್ಮ ಕನ್ನಡದವರೇ ಅನ್ನೋ ಭಾವನೆ ನಿಮ್ಮ ಸ್ನೇಹಿತರಲ್ಲಿ ಬಂದಿರಬೇಕು. ಅಂಥ ಭಾವನೆಗಳನ್ನು, ಅಂಥ ಅಭಿಪ್ರಾಯಗಳನ್ನು ನೋಡಿದಾಗ ನಿಮ್ಮ ತಂದೆ ತಾಯಿಗೆ ಏನನ್ಸುತ್ತೆ? ಮಾತಾಡಿದ್ದೀರಾ? ನಮ್ಮ ಅಪ್ಪ ಅಮ್ಮ ಬರ್ತಾ ಇರ್ತಾರೆ, ಪ್ರತಿ ವರ್ಷ ಬೆಂಗಳೂರು ಬರ್ತಾರೆ, ನನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಬಂದಾಗೆಲ್ಲ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ನೋಡ್ತಾರೆ ನಾನು ಮಾತಾಡೋದು. ನಮ್ಮ ಅಮ್ಮ ತುಂಬಾ ಪ್ರಯತ್ನ ಪಡ್ತಾರೆ ಕಲಿಯೋದಕ್ಕೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೋ ಅರ್ಥ ಆಗೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ನಮ್ಮಮ್ಮ ಪ್ರಯತ್ನ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಹೇಗ್ ಕಲ್ತಿದ್ಯಾ ಅಂತ ಸುಮಾರು ಸಲ ಕೇಳಿದ್ದಾರೆ. ಇವಾಗ ಅಭ್ಯಾಸ ಆಗೋಗಿದೆ ಅವ್ರಿಗೆ. ಬಟ್ ನಮ್ಮಮ್ಮ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಇವಾಗ ಕಲಿಯೋದಕ್ಕೆ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮಮ್ಮಂಗೆ ಕಲಿಯೋಕ್ಕೆ. ಖಂಡಿತ. ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ? ಕಡು ಕಷ್ಟದ ಜೀವನನ ಅಥವಾ ಓಕೆ ವೆಲ್ ಸೆಟಲ್ಡ್ ಮಿಡಲ್ ಕ್ಲಾಸ್, ಯಾವ ಥರ ಇತ್ತು? ಅಂದರೆ ಯೂಶಲಿ ತಂದೆ ತಾಯಿಗಳು ಅಂದರೆ ನಮ್ಮ ಕಷ್ಟ ಮಕ್ಕಳಿಗೆ ಗೊತ್ತಾಗಬಾರ್ದು, ಈ ಥರದ ಭಾವನೆಗಳಿರುತ್ತೆ. ಇನ್ನು ಕೆಲವು ಪೋಷಕರು ಇಲ್ಲ, ಅವ್ರಿಗೆ ಅರಿವಾಗಬೇಕು, ಕಷ್ಟದ ಅರಿವಾದರೆ ಅವ್ರು ಮುಂದೊಂದು ದಿವಸ ದೊಡ್ಡ ಸ್ಥಾನವನ್ನು ಅಲಂಕರಿಸೋದಕ್ಕೆ ಸಾಧ್ಯ ಅಂತೇಳಿ ಆ ಕಷ್ಟವನ್ನು ಅರಿವು ಮಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಬದುಕಲ್ಲಿ ಯಾವ ರೀತಿ ಅಂತ? ನಮ್ಮ ಅಪ್ಪ ಅಮ್ಮ ನನಗೆ ಯಾವತ್ತೂ ಮುಚ್ಚಿಟ್ಟಿಲ್ಲ, ಪ್ರತಿಯೊಂದು ಓಪನ್ ಆಗಿ ಹೇಳಿದ್ದಾರೆ. ನನ್ನ ಕಣ್ಮುಂದೆ ನಾನು ನೋಡ್ತಾ ಇದ್ದೆ, ನಮ್ಮಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ನಮ್ಮಪ್ಪ ಕಷ್ಟಪಟ್ಟಿದ್ದು ಎಲ್ಲ ನಾನೇ ನೋಡ್ತಾ ಇದ್ದೆ. ಸೊ ಎಲ್ಲ ಓಪನ್ ಆಗೇ ಇತ್ತು ನಮ್ಮಪ್ಪ ಮೊದಲಿಂದಾನೇ. ಅಂದರೆ ನನಗೆ ಅವೆಲ್ಲ ಹೇಳಿ ಇನ್ನೂ ಒಳ್ಳೇದಾಯ್ತು, ಯಾಕಂದರೆ ದೋಸ್ ಥಿಂಗ್ಸ್ ಮೇಡ್ ಮಿ ಇವನ್ ಮೋರ್ ಸ್ಟ್ರಾಂಗರ್. ವೆರಿ ನೈಸ್. ಸೊ ಹಾಗಾಗಿ ಚೆನ್ನಾಗಿತ್ತು ಮೇಡಮ್. ಆ ಟೈಮಲ್ಲಿ ಎಲ್ಲರದ್ದು ಕಷ್ಟನೇ, ನಂದಂತ ಏನೂ ಇಲ್ಲ, ವಿಶೇಷ ಅಂತೇನಿಲ್ಲ, ಆ ಥರ ಏನಿಲ್ಲ. ಎಲ್ರದ್ದು ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಬಟ್ ನಾನು ಗ್ರೇಟ್ಫುಲ್ ಇದ್ದೀನಿ. ಲೈಕ್ ನಮ್ಮಪ್ಪ ಇರೋದು ನನಗೆ ತೋರಿಸಿ, ಓಕೆ ಈ ಥರ ಇರುತ್ತೆ ಜೀವನ, ಈ ಥರ ನೋಡ್ಕೋಬೇಕು ಅದು ಅಂತ ನನಗೆ ರಿಯಾಲಿಟಿ ಚೆಕ್ ಕೊಟ್ಟಿದ್ರು ಚಿಕ್ಕ ವಯಸ್ಸಲ್ಲೇ. ಹಾಗಾಗಿ ದಟ್ ಹೆಲ್ಪ್ ಮಿ ಅ ಲಾಟ್. ಒಂದೂರಿಂದ ಇನ್ನೊಂದು ಊರಿಗೆ ಬಂದು
ಆ ಊರಲ್ಲಿ ಬದುಕನ್ನು ಕಟ್ಕೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಇಲ್ಲೇ ಉದ್ಯೋಗವನ್ನು ಪಡ್ಕೊಂಡು ಇವತ್ತು ನಿಮ್ಗೆ ಬೇಕಾಗಿದ್ದನ್ನು ಬೇಕಾದ ಕ್ಷಣಕ್ಕೆ ತೊಗೋಬೋದು. ಯಾರೋ ಕಷ್ಟ ಅಂತ ಬಂದರೆ ಅವ್ರಿಗೆ ಸಹಾಯ ಮಾಡ್ಬೋದು. ಇಷ್ಟುದ್ದು ಒಂದು ಸ್ಟೇಬಲ್ ಲೈಫ್ನ ಲೀಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಮ ಬ್ಯಾಕ್ಗ್ರೌಂಡ್ ನೀವು ಹೇಳಿದ್ರಿ. ಬಟ್ ಬೇರೆ ರಾಜ್ಯದಲ್ಲಿ ನೀವು ಬದುಕನ್ನು ಕಟ್ಕೊಳ್ಳುವಾಗ ಏನಾದರೂ ಸ್ಟ್ರಗಲ್ಸ್ ಅಂತಿತ್ತ, ಎಲ್ಲ ಈಸಿ ಗೋಯಿಂಗ್ ಅನ್ನೋ ಥರ ಇತ್ತು, ಹೆಂಗಿತ್ತು ಅಂತ? ಡೆಫಿನೆಟ್ಲಿ ಈಸಿ ಗೋಯಿಂಗ್ ಅಂತೂ ಇಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಅಗೇನ್. ಇವಾಗ ನಾವು ಹೆಂಗೆ ತಗೋತೀವಿ, ನಾವು ಹೆಂಗೆ ತಗೊಂತೀವಿ ಅಂತ, ನಾವು ನೋಡೋ ನಾವು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಜಸ್ಟ್ ಬಂದಿದ್ದೆಲ್ಲ ನಾವು ಆಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಅಂತ ನೋಡ್ಕೊಂಡು ದಟ್ ಮೇಕ್ಸ್ ಇಟ್ ಈಸಿಯರ್ ಅಂತ ನನ್ಗನ್ಸುತ್ತೆ. ನನ್ನ ಜರ್ನಿ ಹಂಗೆ ಇತ್ತು. ಕರ್ನಾಟಕಕ್ಕೆ ಬಂದಿದ್ದು ನನಗೆ ಡೇವಿನಿಂದ ನಿಜ ಹೇಳ್ಬೇಕಂತಂದ್ರೆ ತುಂಬ ವೆಲ್ಕಮಿಂಗ್. ಸೊ ನಾನು ಏನೇ ಮಾಡಬೇಕು ಅಂತಂದ್ರೆ ನನಗಂತೂ ಏನೂ ಕಷ್ಟ ಆಗಲಿಲ್ಲ ಇದುವರೆಗೂ, ಟು ಬಿ ವೆರಿ ಆನೆಸ್ಟ್, ವೆರಿ ರೇರ್. ಬಟ್ ಎಲ್ಲದಕ್ಕೂ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ರು ಎಲ್ಲ ಕಡೆ. ಇವಾಗ ತುಮಕೂರಲ್ಲಿ ಓದಬೇಕಾದ್ರೆ ನನ್ನ ಗ್ರೂಪ್ ಆಫ್ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ, ಸೊ ಅವರಿದ್ರು. ಆಮೇಲೆ ಬೆಂಗಳೂರು ಬಂದಮೇಲೆ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಧನಶ್ರೀ ಅಂತ, ಅವರು ಬೆಂಗಳೂರವರೇ, ಅವ್ರು ನನಗೆ ತುಂಬ ಸಹಾಯ ಮಾಡಿದ್ರು ಬೇಕಾದಾಗ. ಆ್ಯಂಡ್ ಹಾಗೆ ಆಫೀಸಲ್ಲೂ ಕೂಡ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದ್ರು. ಸೊ ಎಲ್ಲ ಕಡೆಯಿಂದ ಒಳ್ಳೆ ಜನ ಸಿಕ್ಕಿದ್ರು ನನಗೆ. ಹಾಗಾಗಿ ಅಷ್ಟು ಸ್ವಲ್ಪ ನನ್ನ ಪಾತ್ ಸ್ವಲ್ಪ ಈಸಿ ಆಗೋಯ್ತು. ಬಟ್ ಅಲ್ಲಿ ಸ್ವಲ್ಪ ಇರುತ್ತೆ, ಬಟ್ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಏನು ಮಾಡ್ಬೋದು ಅಂತ ನೋಡ್ಸು ಮಾಡಿದ್ರೆ ಅದು ಆಗುತ್ತೆ. ತುಮಕೂರಿನಲ್ಲಿ ಏನು ಎಜುಕೇಷನ್ ಅನ್ನು ಪಡ್ಕೊಂಡ್ರಿ? ಅಲ್ಲಿ ಗುರುಗಳು, ನಿಮ್ಮ ಶಿಕ್ಷಕರು ನಿಮ್ಮ ಕನ್ನಡಕ್ಕೆ ಯಾವ ರೀತಿ ಸಪೋರ್ಟಿವ್ ಆಗಿದ್ರು? ನೀವು ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ತುಮಕೂರಲ್ಲಿ ಅದೇ ಮೋಸ್ಟ್ಲಿ ಇವಾಗ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವಾಗ ನಮ್ಗೆ ಏನೋ ಇವಾಗ ಮಾತಾಡ್ಬೇಕಾದ್ರೆ ನಾವು ತುಂಬಾ ಸಲ ತಪ್ಪುಗಳು ಆಗ್ತವೆ, ಪ್ರೊನೌನ್ಸಿಯೇಷನ್ಸ್ ಡಿಫ್ರೆಂಟ್ ಆಗಿ ಮಾಡ್ತೀವಿ, ಮೀನಿಂಗೇ ಬೇರೆ ಆಗೋಗುತ್ತೆ. ಹೌದು ತುಂಬಾ ಸಲ ಈ ತರ ನನಗೆ ನೆನಪಿಲ್ಲ, ಬಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಒಂದು ಪಾಸಿಟಿವ್ ಆಗಿ ಫ್ರೆಂಡ್ಸ್, ಓಕೆ ಈ ತರ ಅಲ್ಲ, ಆ ತರ ಹಿಂಗ್ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಆ ತರ ಹೇಳೋರು ನನ್ಗೆ ತುಂಬಾ ಜನ ಇದ್ರು. ಸೊ ಹಾಗಾಗಿ ದಟ್ ಮೇಡ್ ಮೈ ಲರ್ನಿಂಗ್ ಪಾತ್ ಈಸಿಯರ್. ರೈಟ್. ಯೂಶಲಿ ಯಾವ್ದಾದ್ರು ಭಾಷೆನ ಕಲಿಬೇಕು ಅಂತ ಹೇಳಿದ್ರೆ ತಮಾಷೆಗೋ ನಿಜನೋ ಗೊತ್ತಿಲ್ಲ, ಬೈಗುಳನ ಫಸ್ಟ್ ಕಲಿಬೇಕು ಅಂತ ಹೇಳ್ತಾರಂತೆ. ನೀವು ಇಲ್ಲಿ ಕನ್ನಡದಲ್ಲಿ ಏನ್ ಕಲ್ತ್ರಿ ಫಸ್ಟ್? ಊಟ ಆಯ್ತಾ ಅದು ನಾನು ಫಸ್ಟ್ ಕಲ್ತಿದ್ದು. ಅದೇ ನನ್ಗೆ ಚೆನ್ನಾಗಿ ನೆನಪಿರೋದು ಅದೊಂದೇ. ಬಟ್ ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ಉಳಿದವರು ನಿಮ್ಮನ್ನು ಟೀಸ್ ಮಾಡೋದು ಅಥವಾ ಬೇರೆ ತರ ಏನಾದ್ರು ನಡೆಸ್ಕೊಳ್ಳೋದು, ಈ ತರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಆರಂಭದಲ್ಲಿ? ಇಲ್ಲ, ನಾನು ಹೋಗಿದ್ದು ಫಸ್ಟ್ 6 months ಕಲ್ತ್ಬಿಟ್ಟಿದೆ. ಸೊ ನನಗೆ ಅಪ್ರಿಷಿಯೇಷನ್ಸ್ ಜಾಸ್ತಿ ಆಯ್ತು. ಸೊ ಅದರಿಂದ ನನಗೆ ಪ್ಲಸ್ ಪಾಯಿಂಟ್ಸು ಜಾಸ್ತಿ ಆಯ್ತು. ಹೇಗೆ ಅಂತಂದ್ರೆ ಇವಾಗ ನಾನು ಕನ್ನಡ ಕಲ್ತಿದ್ದಕ್ಕೆ ನಾನು ಫಸ್ಟ್ ಇಯರಲ್ಲಿ ಎಲೆಕ್ಷನ್ಸ್ ಕೂಡ ನಾನು ಯುನಾನಿಮಸ್ ಆಗಿ ಗೆದ್ದೆ. ಸೊ ಕಾಲೇಜ್ ಎಲೆಕ್ಷನ್ಸ್, ಸೊ ಜನ ಅಷ್ಟು ಸಪೋರ್ಟ್ ಮಾಡಿದ್ರು. ಸೊ ದರ್ಶನ್ ಅಣ್ಣ ಅಂತವರು, ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆ ಟೈಮಲ್ಲಿ. ಅವ್ರು ಹೇಳ್ಬೇಕಂತಂದ್ರೆ ದರ್ಶನ್ ಅಣ್ಣ ನನಗೆ ನನ್ನ ಜರ್ನಿಯಲ್ಲೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ ನಿನ್ ಏನೋ ಇದೆ ಕಣೋ, ಏನೋ ಮಾಡ್ತೀಯ ಕಣೋ ಅಂತ ಹೇಳ್ತಾ ಇರ್ತಾರೆ. ಸೊ ಹೌದು, ರೈಟ್. ಕನ್ನಡನ ಮಾತಾಡೋದು ಬೇರೆ, ಬರೆಯೋದು, ಓದೋದು, ಈ ಥರದ್ದೇನಾದರೂ ಅಭ್ಯಾಸಗಳಿದೆಯಾ? ಹೌದು ಇದೆ. ಸೊ ಇದು ಒಂದು ಸ್ಟೋರಿ. ಇವಾಗ ನಾವು ಫಸ್ಟ್ ಇಯರಲ್ಲಿ ನಮ್ಮ ಕನ್ನಡ ಕಲಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅದು ಈ ಪಾಸ್ ಆಗಲೇಬೇಕು ಇಂಜಿನಿಯರಿಂಗಲ್ಲಿ. ಅದು ಕ್ರೆಡಿಟ್ಸ್ ಏನಿರಲ್ಲ, ಸ್ಕೋರ್ ಇರಲ್ಲ, ಬಟ್ ಪಾಸ್ ಆಗಬೇಕು. ಸೊ ತುಂಬ ಜನ ಬರೀ ಪಾಸ್ ಆಗೋಗೋಸ್ಕರ ಕಲಿತಾ ಇದ್ರು. ನಾನು ಹೋಗಿ ಹೇಗೋ ಕಲಿತಾ ಇದ್ದೀನಿ, ಟೈಮ್ ಕೊಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಮನಸ್ಸಿಂದನೇ ಕೊಡೋಣ, ಕಲಿಯೋಣ ಅನ್ನೋ ಆ ಥಾಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಅಗೇನ್ ಅದನ್ನು ಕಲಿತೆ ನಾನು. ಸೊ ಬರಿತೀನಿ, ಓದ್ತೀನಿ, ಮಾತಾಡ್ತೀನಿ. ಓಕೆ, ಇದೆಲ್ಲದರ ನಡುವೆ ನಿಮ್ಮ ಜರ್ನಿಯಲ್ಲಿ ಮ್ಯೂಸಿಕ್ ಬ್ಯಾಂಡ್ ಇದು ಹೇಗೆ ಸ್ಟಾರ್ಟ್ ಆಯಿತು? ಮ್ಯೂಸಿಕ್ ಸಿಂಗಿಂಗ್ ಅನ್ನೋದು ನನಗೆ ಮೊದಲಿಂದನೇ ಪ್ಯಾಷನೇಟ್ ಇದ್ದೆ. ನಾನು ಟ್ರೈನ್ಡ್ ಏನಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕೋಚಿಂಗ್ ತೊಗೊಂಡಿದ್ದೆ ನಾನು. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನನಗೆ ಗೊತ್ತಾಯಿತು ಡ್ಯಾನ್ಸ್ ಎಲ್ಲ ಕಡೆ ಮಾಡೋದಕ್ಕಾಗೋದಿಲ್ಲ. ಸೊ ನನಗೆ ಬೇರೆ ಏನಾದರೂ ಹಾಬಿ ಬೇಕಂತ. ಸೊ ಆ ಥರ ಒಂದು ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಯೂಟ್ಯೂಬಿನ ಕಲ್ತಿದ್ದು. ಸೊ ವಾಯ್ಸ್ನ ರಿಫೈನ್ ಮಾಡಿಕೊಂಡು ಅವಾಗ ಅಂದ್ಕೊಂಡೆ ಫ್ಯೂಚರ್ ನಂದು ಒಂದು ಬ್ಯಾಂಡ್ ಇದ್ದರೆ ಪರ್ಫಾರ್ಮ್ ಮಾಡಬೇಕು ಬೆಂಗಳೂರಲ್ಲಿ, ಆ ಥರ ಅಂತ ತುಂಬ ಆಸೆ ಇತ್ತು. ಬೆಂಗಳೂರು ಬಂದಮೇಲೆ ಒಂದು ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡು ನಾವು ಒಂದು ಬ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ, ಇರಾವ್ ಮ್ಯೂಸಿಕ್ ಅಂತ. ಅದೊಂದು ಮಲ್ಟಿಲಿಂಗ್ವಲ್ ಬ್ಯಾಂಡ್, 5 languages ಹಾಡ್ತಾ ಇದ್ವಿ ನಾವು. ಕೆಲವು ಲಾಸ್ಟ್ 6 months ನಾವು ಅಷ್ಟು ಪರ್ಫಾರ್ಮೆನ್ಸ್ ಮಾಡಿಲ್ಲ, ಬಟ್ ಲಾಸ್ಟ್ 2 years ತುಂಬ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಯಾವ ಥರದ ಗೀತೆಗಳನ್ನ ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಇದು ಪ್ರಸ್ತುತಪಡಿಸ್ತೀರಿ? ಹಿಂದಿ, ಕನ್ನಡ, ಇಂಗ್ಲಿಷ್, ತೆಲುಗು. ಕನ್ನಡದ ಹಾಡುಗಳನ್ನು ಹಾಡ್ತೀರಿ? ಹೌದು. ಯಾವ್ದಾದ್ರು ಒಂದು ಇವತ್ತು ಈ ವೇದಿಕೆಯಲ್ಲಿ ಹಾಡಬಹುದಾ? ಶೋರ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓಲವೇ ನೀನಲ್ಲಿ
ಹುಡುಕಾಟ ನಿನಗಿನ್ನಲ್ಲಿ ಅಷ್ಟೇ. ಅದ್ಭುತ. ಬೀಂಗ್ ಎ ಯೂತ್ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ತುಡಿತವನ್ನು ನಾನು ಇಷ್ಟೋ ತನಕ ನಿಮ್ಮ ಜೊತೆ ಮಾತಾಡಿದಾಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಇದೆಲ್ಲದರ ನಡುವೆ 100 ಫೀಟ್ ಅಂತ ಒಂದು ಆ್ಯಪನ್ನು ಮಾಡಬೇಕು ಅನ್ನುವಂಥ ಯೋಚನೆ ಬರುತ್ತೆ. ಇದು ಯಾಕೆ ಬಂತು, ಹೆಂಗೆ ಬಂತು, ಇದು ಹೆಂಗೆ ಕೆಲಸ ಮಾಡುತ್ತೆ? ಸೊ ಇದು ಹೆಂಗೆ ಬಂತು ಅಂತಂದರೆ, ಸೊ ಇವಾಗ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲೇ ನಾವೊಂದು ಅದು ಚಿಕ್ಕ ಟೀಮು, ಒಂದು 10 ಜನ ಟೀಮು. ಏನೋ ಒಂದು ಮಾಡಬೇಕಲ್ಲ, ನಮ್ಮದೇ ಒಂದು ಸ್ವಂತ ಆ್ಯಪ್ ಆಗಲಿ ಏನಾದ್ರು, ಬಿಕಾಸ್ ನಾವೆಲ್ಲ ಟೆಕ್ಕಲ್ಲಿ ಇರೋದು. ಸೊ ಟೆಕ್ಕಲ್ಲಿ ಏನಾದರೂ ನಮ್ಮ ಸ್ವಂತದ ಏನಾದರೂ ಮಾಡೋಣ ಅಂತ ಅಲ್ಲಿಂದ ಥಾಟ್ ಸ್ಟಾರ್ಟ್ ಆಗಿದ್ದು. ಏನು ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಎವ್ರಿ ಡೇ ಯೋಚನೆ ಮಾಡ್ತಾ ಇದ್ವಿ, ಏನು ಮಾಡೋದು ಅಂತ. ದೆನ್ ನಮಗನ್ನಿಸ್ತು ಇಂಡಿಯಾದ ನಮ್ಮ ಓನ್ ಸೋಷಿಯಲ್ ಆ್ಯಪ್ ಇಲ್ಲ. ಇಂಡಿಯಾದ ಓನ್ ಸೋಷಿಯಲ್ ಆ್ಯಪ್ ಇಲ್ಲ. ಓಕೆ, ಫೇಸ್ಬುಕ್, ಇನ್ಸ್ಟಾ ಥರ. ಹೌದು, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಥರ ನಮ್ಮ ಸ್ವಂತ ಸೋಷಿಯಲ್ ಆ್ಯಪ್ ಇಲ್ಲ. ಯಾಕೆ ನಾವೇ ಮಾಡೋದು, ಲೈಕ್ ಲೆಟ್ಸ್ ಡೂ ಇಟ್ ಅಂತ ಅದೊಂದು ಥಾಟ್ ಬಂತು. ಸೊ ಅಲ್ಲಿಂದ ಥಾಟ್ನ ಸ್ಟಾರ್ಟ್ ಆಗಿ, ಸೊ ಇವಾಗ ಅದು ಆಲ್ರೆಡಿ ಲೈವ್ ಇದೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ. ಅದು ಏನಂತಂದರೆ, ಅದು ಲೊಕೇಶನ್ ಬೇಸ್ಡ್ ಸೋಷಿಯಲ್ ಆ್ಯಪ್ನ ನಾವು ಮಾಡಿದ್ದೀವಿ. ಲೊಕೇಶನ್ ಬೇಸ್ಡ್ ಸೋಷಿಯಲ್ ಆ್ಯಪ್. ಸೊ ಇವಾಗ ನಿಮ್ಮ ನಿಯರ್ ಬೈ, ಇವಾಗ ನೀವು ಎಲ್ಲಿ ಕೂತಿದ್ದೀರೋ ಅಲ್ಲಿಂದ ನೀವು ನಿಯರ್ ಬೈ ಏನು ನಡೀತಾ ಇದೆ, ಲಾಸ್ಟ್ 24 hours ಏನು ನಡೀತಾ ಇದೆ, ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಈ ಆ್ಯಪಲ್ಲಿ ನೀವು ಯಾವುದೇ ಲೊಕೇಶನ್ ಅಕ್ರಾಸ್ ದ ಗ್ಲೋಬ್ ನೀವು ನೋಡಿದ್ರೆ ಏನು ಈ ಸುತ್ತಮುತ್ತ 24 hours ಏನಾಗಿತ್ತು, ಏನು ನಡೀತಾ ಇದೆ ನೀವು ನೋಡ್ಬೋದು. ಸೊ ಇದರಲ್ಲಿ ನಾವು ಆಕ್ಸೆಸ್ ಇದ್ದರೆ, ಸೊ ನಾವೇನಾದರೂ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಆ ಅಪ್ಡೇಷನ್ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ಇಫ್ ನಮ್ಗೆ ಯಾವುದೋ ಒಂದು ಕಾನ್ಸರ್ಟ್ ನಡೀತಿದೆ ಅಂದರೆ, ಇಫ್ ವಿ ವಾಂಟ್ ಟು ಜಾಯಿನ್ ವಿ ಕ್ಯಾನ್ ಜಾಯಿನ್, ಆ ಥರನ. ರೈಟ್. ಇದರಲ್ಲಿ ಫ್ರೆಂಡ್ಸ್ ಆಗೋದು, ಈಗ ಫೇಸ್ಬುಕ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಆಗೋದು, ಅಲ್ಲೊಂದು ರಿಲೇಶನ್ಶಿಪ್ ಬಿಲ್ಡ್ ಆಗೋದು. ಸೊ ಅದು ಲಾಂಗ್ ಟೈಮಲ್ಲೂ ಇರ್ಬೋದು, ಶಾರ್ಟ್ ಟೈಮಲ್ಲೂ ಇರ್ಬೋದು. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ, ಇಲ್ಲೂ ಮೇಕಿಂಗ್ ಫ್ರೆಂಡ್ಸ್ ಹಿಂಗೆಲ್ಲ ಇದೆಯಾ? ಸೊ ಇಲ್ಲಿ ಕಂಪ್ಲೀಟ್ಲಿ ಅನಾನಮಸ್. ಸೊ ಇಲ್ಲಿ ಮೇಕಿಂಗ್ ಫ್ರೆಂಡ್ಸ್ ಕಾನ್ಸೆಪ್ಟ್ ಇಲ್ಲ, ಬಟ್ ನೀವು ಓಪನ್ ಮೈಂಡೆಡ್ ಆಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ ತುಂಬಾ ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇವರೆಲ್ಲ ಇರ್ತಾರೆ, ಫಾಲೋವರ್ಸ್ ಎಲ್ಲ ಇರುತ್ತೆ. ಬಟ್ ಇದ್ರೆಲ್ಲ ಫಾಲೋವರ್ಸ್ ಕಾನ್ಸೆಪ್ಟ್ ಎಲ್ಲ, ನೀವು ಓಪನ್ ಆಗಿ ನಿಮ್ಗೆ ಯಾರು ನನ್ಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ ಆ ಥರ ಜಡ್ಜ್ಮೆಂಟ್ ಇರಲ್ಲ. ಸೊ ಓಪನ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಲೋರ್. ಇವಾಗ ಸೋಷಿಯಲ್ ಮೀಡಿಯಾ ಇರೋದನ್ನ ಏನು ನಡೀತಾ ಐತೆ ನನ್ನ ಸುತ್ತಮುತ್ತ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇವಾಗ ಹೆಂಗಾಗಿದೆ, ಮೋಸ್ಟ್ಲಿ ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಆಗಿದೆ ಎಲ್ಲ. ಅಲ್ಗಾರಿದಮ್, ಇವಾಗ ನಾವು ಏನಾದ್ರು ಮಾತಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಅದ್ರ ರಿಲೇಟೆಡ್ ಆಡ್ಸೇ ಬರುತ್ತೆ ನಮಗೆ, ಹೌದಲ್ವಾ? ಬಟ್ ನಮ್ಮಲ್ಲಿ ಆತರ ಅಲ್ಗಾರಿದಮ್ ಅಲ್ಲ. ನೀವೇನಾಗ್ತೀರ ಅದೇ ಅಲ್ಗಾರಿದಮ್ ಡಿಸೈಡ್ ಮಾಡಲ್ಲ ಏನ್ ತೋರಿಸ್ಬೇಕಂತ. ಸೊ ತುಂಬಾ ರಾ ಅಂಡ್ ರಿಯಲ್ ಆಗಿ ಇಟ್ಟಿದ್ದೀವಿ ನಾವು ಈ ಆ್ಯಪ್ನ. ಓಕೆ, ಈಗ ನೀವು ಹೇಳ್ದಂಗೆ ಲೈಕ್ಸು ಫಾಲೋವರ್ಸು ಅಂದಾಗ ಒಂದು ಜಡ್ಜ್ಮೆಂಟಲ್ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ. ಯೂಶಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದ್ರ ಮೇಲೇ ಫೋಕಸ್ಡ್ ಆಗಿರ್ತಾರೆ. ಈ ಆ್ಯಪಲ್ಲಿ ಇಲ್ಲೇನೋ ಸೋಷಿಯಲ್ ಆ್ಯಕ್ಟಿವಿಟಿ, ಪಾಸಿಟಿವ್ ಇದರ ನೆಗೆಟಿವ್, ಏನೋ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಪೊಲಿಟಿಕಲ್ ಇಶ್ಯೂ, ತನ್ನ ಅಭಿಪ್ರಾಯವನ್ನು ಹೇಳ್ಕೊಳ್ಳೋಕ್ಕೆಲ್ಲ ಅವಕಾಶ ಇದೆ. ಪ್ರತಿಯೊಂದು ಈಗೇನು ಈಗ ಇರ್ಬೋದು, ಪೊಲಿಟಿಕಲ್ ಏನೋ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು ನನಗೆ ಇಷ್ಟ ಇದೆ, ಇಷ್ಟ ಇಲ್ಲ, ಇದನ್ನು ಓಪನ್ ಆಗಿ ಹೇಳ್ಕೊಳ್ಳೋ ಅವಕಾಶಗಳಿದೆಯಾ? ಹೌದು, ಡೆಫಿನೆಟ್ಲಿ. ಓಕೆ, ಡೆಫಿನೆಟ್ಲಿ. ಸೊ ಇದರಲ್ಲಿ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ನಾವು ಎಫರ್ಟ್ಸ್ ಹಾಕಿದ್ದೀವಿ. ನಮ್ಮ ಸೀನಿಯರ್ ಮ್ಯಾನೇಜರ್ ಅವರು ರಾಜ್ ಅಂತ, ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಆಮೇಲೆ ಸತೀಶ್ ಅಂತ, ಇವರೆಲ್ಲ ತುಂಬಾ ಮೇನ್ ಇದ್ರಲ್ಲೆಲ್ಲ ಎಫರ್ಟ್ ಹಾಕಿದ್ದಾರೆ. ಅಂಡ್ ಆಸ್ ಅ ಟೀಮ್ ಕೂಡ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ, ಸಮಥಿಂಗ್ ಬೆಟರ್ ಅಂತ ಇಂಡಿಯಾಗೋಸ್ಕರ. ಅಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಇಲ್ಲ, ಓವರ್ ಆಲ್ ಅಕ್ರಾಸ್ ದ ಗ್ಲೋಬ್. ಹೌದು. ಸೊ ಇಲ್ಲಿನ ಕನ್ನಡಿಗ ಅಲ್ಲಿ ಯಾರು ಕನ್ನಡಿಗರಿದ್ರೆ ಅಂದ್ರೆ ಅವ್ರಿಗೂ ಕನೆಕ್ಟ್ ಆಗ್ತಾರೆ. ಹೌದು, ಆಗ್ತಾರೆ. ಓಕೆ. ಲೊಕೇಶನ್ ಬೇಸ್ಡ್ ಅಂದ್ರೆ ಏನ್ ಅದ್ರದ್ದು ಪ್ಲಸ್ ಅಂಡ್ ಮೈನಸ್, ಅಂದ್ರೆ ಯಾವ ಉದ್ದೇಶಕ್ಕೆ ಲೊಕೇಶನ್ ಬೇಸ್ಡ್ ನೀವು ಮಾಡಿದ್ದು? ಸೊ ಇವಾಗ ನೀವು ಒಂದು ಎಲ್ಲೋ ನಿಂತಿದ್ದೀರಾ, ಎಲ್ಲಿ ನಿಂತಿದ್ದೀರಾ, ಎಲ್ಲಿ ಫೋಟೋ ಹಾಕ್ತಿರಲ್ಲ ಆ ಲೊಕೇಶನ್ಗೆ ಟ್ಯಾಗ್ ಆಗುತ್ತೆ ಆ ಫೋಟೋನ. ಇವಾಗ ನೀವು ಬೆಂಗಳೂರಲ್ಲಿ MG ರೋಡ್ ಇಂದ ನೀವು ಫೋಟೋ ಹಾಕಿದ್ರೆ ನೀವು ಓಪನ್ ಮಾಡಿಕೊಡ್ಲೆ ಆ್ಯಪಲ್ಲಿ MG ರೋಡ್ಗೆ ಆ ಫೋಟೋ ಟ್ಯಾಗ್ ಆಗಿರುತ್ತೆ. ಸೊ ಆ ಫೋಟೋ ನೀವು MG ರೋಡ್ ಸುತ್ತಮುತ್ತ ತೋರಿಸುತ್ತೆ. ರೈಟ್, ಗೊತ್ತಾಯ್ತು. ಇದ್ರ ನಡುವೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕೂಡ ಆ್ಯಪ್ ಮಾಡ್ಬೇಕಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ. ರಿಯಲ್ ಎಸ್ಟೇಟ್ ಬಗ್ಗೆ ಅದು ಆ್ಯಪ್ ಅಲ್ಲ. ಇವಾಗ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬ ಬ್ರೋಕೆನ್ ಆಗಿತ್ತು, ನನಗೊಂದು ಪ್ರಾಬ್ಲಮ್ ಕಾಣಿಸ್ತು. ಸೊ ಅದರಲ್ಲೇ ಸಮಥಿಂಗ್ ಏನೋ ಮಾಡೋಣ ಅಂತ ಇವಾಗ ಬಿಲ್ಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಅದು ನಾವು ಇನ್ನೂ ಲೈವ್ ಮಾಡಿಲ್ಲ. ಸೊ ಅದಾದ್ಮೇಲೆ ರಿವೀಲ್ ಮಾಡ್ತೀನಿ. ಬಟ್ ಸಮಥಿಂಗ್ ಐ ಆಮ್ ವರ್ಕಿಂಗ್ ಆನ್ ರಿಯಲ್ ಎಸ್ಟೇಟ್ ಮೇಲೆ. ಓಕೆ. ಅಂದ್ರೆ ದೊಡ್ಡ ದೊಡ್ಡ ಯೋಚನೆಗಳು, ಆಲೋಚನೆ ಅಂತ ಇದೆ. ರೈಟ್. ಇದೆಲ್ಲದರ ನಡುವೆ ಉದಯ್ ಅಂದಾಗ ಬಹುತೇಕ ಒಂದು 6-7 ಭಾಷೆಗಳನ್ನ ನೀವು ಕಲ್ತಿದ್ದೀರಿ ಅಂತ ಹೇಳಿ. ಸೊ ಯಾಕೆ ಈ ಭಾಷೆಗಳ ಬಗ್ಗೆ ತುಡಿತ ನಿಮ್ಗೆ, ಯಾಕೆ ಆಸಕ್ತಿ? ಇದೇನೋ ನಾನು ಕಲಿಬೇಕು ಅಂತ ಯಾವತ್ತೂ ಸ್ಟಾರ್ಟ್ ಮಾಡಿಲ್ಲ. ಚಿಕ್ಕ ವಯಸ್ಸಿಂದಾನೇ ಏನಾದರೂ ಸ್ವಲ್ಪ ಕಲಿಬೇಕು ಅಂತ ಇದ್ರೆ ನಾನು ಬೇಗ ಗ್ರಾಸ್ ಮಾಡ್ಕೊಂತೇನೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ.
ಯಾರು ಹೇಳ್ದೇನೆ ಗ್ರಾಸ್ ಮಾಡ್ಕೊತೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಒರಿಯಾ ಮಾತಾಡ್ತೀನಿ, ಬೆಂಗಾಲಿ ಮಾತಾಡ್ತೀನಿ, ಓಕೆ ತೆಲುಗು, ಹಿಂದಿ, ಇಂಗ್ಲೀಷ್, ಕನ್ನಡ, ಉರ್ದು ಮಾತಾಡ್ತೀನಿ. ಓಕೆ ನನಗೆ ಉರ್ದು ಫ್ರೆಂಡ್ಸ್ ಇದ್ರು, ಸೊ ಅಲ್ಲಿಂದ ಉರ್ದು ಕಲ್ತಿದ್ದು. ಹೀಗಾಗಿ ಎಲ್ಲಿಂದ ಇವಾಗ ಬೆಂಗಾಲಿ ಕೂಡ ಅಷ್ಟೇ. ನಾನು ಹಾಸ್ಟೆಲ್ ಇರಬೇಕಾದ್ರೆ ನನಗೆ ತುಂಬ ಬೆಂಗಾಲಿ ಫ್ರೆಂಡ್ಸ್ ಇದ್ರು, ಹಾಗೆ ಬೆಂಗಾಲಿ ಕಲಿತೆ. ಸೊ ಹಂಗೆ ಆಯ್ತು. ಯಾವ ಸ್ಟೇಟಿಗೆ ಹೋದ್ರು ಅಲ್ಲಂತೂ ಫ್ರೆಂಡ್ಸ್ ಇದ್ದಾರೆ. ಹೌದು ಹೌದು. ಅಥವಾ ಎಲ್ಲಾ ಫ್ರೆಂಡ್ಸ್ ಬೆಂಗಳೂರಲ್ಲೇ ಇದಾರ ಹೆಂಗೆ ಹೇಳಿ? ಮೋಸ್ಟ್ಲಿ ಇವಾಗ ಬೆಂಗಳೂರಲ್ಲೇ ಸದ್ಯಕ್ಕಿದ್ದಾರೆ. ತುಂಬಾ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಅಕ್ರಾಸ್ ಇಂಡಿಯಾ. ತುಂಬಾ ಕಡೆ ಮೋಸ್ಟ್ಲಿ ಮೆಜಾರಿಟಿ ಆಫ್ ದ ಪ್ಲೇಸಸ್ ಕವರ್ ಮಾಡಿದ್ದೀನಿ ನಾನು. ಹಾಗಾಗಿ ಈ ಭಾಷೆಗಳು ಅಲ್ಲಿ ಹೋದಾಗ್ಲೂ ಕೂಡ ಉಪಯೋಗಕ್ಕೆ ಬರ್ತಾ ಇರ್ತವೆ. ರೈಟ್. ಇವತ್ತು ಈ ಮಟ್ಟಕ್ಕೆ ನೀವು ಒಂದು ಹಂತವನ್ನು ತಲುಪಿದ್ದೀರಿ ಅಂದಾಗ ನಿಮ್ಮ ಪೋಷಕರ ಫೀಲಿಂಗ್ ಹೆಂಗಿದೆ? ನನ್ನ ಮಗ ನೋಡು, ನಾವು ಅಂದ್ಕೊಂಡದಕ್ಕಿಂತ ಹೆಚ್ಚಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿದ್ದಾನೆ ಅನ್ನುವಂಥ ಭಾವನೆ ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಪೇರೆಂಟ್ಸ್ ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಖುಷಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ ನನಗೆ. ತುಂಬಾ ಖುಷಿಯಾಗಿದ್ದಾರೆ ಮೇಡಮ್. ಇವಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾ ಇರ್ತೀನಿ. ನನ್ನ ಪ್ರಯತ್ನಗಳು ನಾನು ಪಡ್ತಾ ಇರ್ತೀನಿ. ಸೊ ಏನೊಂದು ಮಾಡ್ತಾನೆ ಅಂತ ಏನೋ ಅವ್ರಿಗೂ ಒಂದು ಭಾವನೆ. ಕರ್ನಾಟಕ ಅಂದಾಗ ನೀವು ತುಂಬ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಊರಿಗೆ ಹೋಗೋದು, ನಿಮ್ಮ ಪೇರೆಂಟ್ಸ್ ಇಲ್ಲಿ ಬರೋದು, ಈ ಥರದ್ದೇನಾದರೂ? ಇತ್ತೀಚೆಗೆ ನಾನು ಸ್ವಲ್ಪ ಕಡಿಮೆನೇ ಹೋಗೋದು. ಬಿಕಾಸ್ ನನಗೆ ಬೆಂಗಳೂರು ವೆದರ್ ಎಲ್ಲ ಸೆಟ್ ಆಗ್ಬಿಟ್ಟಿದೆ. ಸೊ ನಮ್ಮೂರ್ಗದು ತುಂಬ ಶೆಕೆ ನಮ್ಮ ಒರಿಸ್ಸಲ್ಲಿ. ಸೊ ಹಾಗಾಗಿ ನನಗೆ ಇರೋದಕ್ಕೆ ಆಗೋದಿಲ್ಲ ಅಲ್ಲಿ. ಅವರೇ ಮೋಸ್ಟ್ಲಿ ಬರ್ತಾರೆ. ಇವಾಗ ಅಪ್ಪ ಅಮ್ಮ ಇಬ್ರು ರಿಟೈರ್ಡ್ ಮನೆಯಲ್ಲಿ. ಸೊ ಬೆಂಗಳೂರು ಬಂದರೆ ಒಂದು 2-3 ತಿಂಗಳು ನನ್ನ ಜೊತೆ ಇರ್ತಾರೆ. ಸೊ ಆ ಥರ ನಾನು ಹೋಗೋದು ಕಡಿಮೆ, ಅವ್ರು ಬರೋದು ಜಾಸ್ತಿ ಇವಾಗ. ಖಂಡಿತ. ಇದೆಲ್ಲದರ ನಡುವೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ನಿಮ್ಮ ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ. ಯಾರಾದರೂ ಕಷ್ಟ ಅಂದಾಗ ಅಥವಾ ಯಾವುದಾದ್ರೂ ಎಜುಕೇಷನ್ ಅಂದಾಗ ಆ ನಿಟ್ಟಿನಲ್ಲೂ ಕೂಡ ನೀವು ಫೋಕಸ್ಡ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ. ಆ ಥರ ಹೇಳ್ಬೇಕನ್ನೋದಂತೂ ಏನಿಲ್ಲ. ಬಟ್ ಸಣ್ಣ ಪುಟ್ಟ ಎಲ್ಲಾದರೂ ಯಾರಿಗಾದ್ರೂ ಏನಾದರೂ ಅವಶ್ಯಕತೆ ಇದ್ರೆ ಅಥವಾ ಯಾರಿಗಾದ್ರು ಜಾಬ್ ರೆಫರೆನ್ಸ್ ಆಗಲಿ, ಆ ಥರದ್ದು ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ, ನನಗೆ ಪರ್ಸ್ನಲಿ ಅವ್ರಿಗೆ ಗೊತ್ತು, ನಾನು ನೋಡಿದ್ದೀನಿ ಕಣ್ಣಾಗಿ ಅಂತಂದ್ರೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಅವೆಲ್ಲ ಅದು ನಾನೇ ಅಂತಲ್ಲ, ಎಲ್ಲ ಆಸ್ ಅ ಹ್ಯೂಮನ್ ಎಲ್ರದ್ದು ಅದು ಕರ್ತವ್ಯ ಮಾಡಲೇಬೇಕು ನಮ್ಮ ಕೈಯಲ್ಲಿ ಆದಷ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನು ಹೇಳ್ಕೊಡೋ ಏನಿಲ್ಲ. ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ಅಂತ? ಮುಂದಿನ ಗುರಿ ಏನಿಲ್ಲ ಮೇಡಮ್, ತುಂಬ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ಬೇಕಂತ ನನ್ನ ಆಸೆ. ಬಿಕಾಸ್ ನಮ್ಗಿರೋ ಜನಸಂಖ್ಯೆಗೆ ಜಾಬ್ಸ್ ಜನ್ರೇಟ್ ಮಾಡ್ಬೇಕು ನಾವು. ಬರೀ ಜಾಬ್ಸ್ ಬೇಕು ಅಂತಂದ್ರೆ ಆಗಲ್ಲ, ಜನ್ರೇಟ್ ಮಾಡೋರು ತುಂಬಾ ಜನ ಬೇಕು. ಸೊ ಹಾಗಾಗಿ ನನ್ನ ಗೋಲ್ ಅದೇ, ಜಾಬ್ಸ್ ಜನ್ರೇಟ್ ಮಾಡಬೇಕು ಆದಷ್ಟು. ಈ ಆ್ಯಪ್ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ? ಹೌದು, ಖಂಡಿತವಾಗ್ಲು. ಸೊ ಫ್ಯೂಚರಲ್ಲಿ ನಮ್ಗೆ ಏನಾದರೂ ಫಂಡಿಂಗ್ ಆದರೆ ನಾವು ಡೆಫಿನೆಟ್ಲಿ ಹೈರ್ ಮಾಡ್ತೀವಿ. ಯಾವ ಪೊಸಿಷನ್ಸ್ ಬೇಕಾಗುತ್ತೋ ಅದಕ್ಕೆ ಹೈರ್ ಮಾಡ್ತೀವಿ. ರಿಯಲ್ ಎಸ್ಟೇಟಲ್ಲಿ ಆಗಲಿ. ಸೊ ನನ್ನ ಕೈಯಲ್ಲಿ ಏನೇನಾಗುತ್ತೆ, ನನ್ನ ಎಂಪ್ಲಾಯ್ಮೆಂಟ್ ಜನ್ರೇಟ್ ಅದೇ ನನ್ನ ಮೇನ್ ಗೋಲ್ ಇರೋದು. ಖಂಡಿತವಾಗ್ಲು. ನಂಗೊಂದು ಕುತೂಹಲ ಆಯಿತು ಇದೆಲ್ಲದ್ರ ನಡುವೆ, ಈ 100 ಫೀಟ್ ಅನ್ನೋ ಹೆಸರನ್ನ ಯಾಕೆ ಇಟ್ರಿ ಅಂತ ಹೇಳಿ? 100 ಫೀಟ್ ಹೆಸರು ಸೊ ತುಂಬ ಯೋಚನೆ ಮಾಡ್ತಾ ಇದ್ವಿ, ಏನಿಡೋದು ಹೆಸರು, ಏನಿಡೋದು ಅಂತ. ತುಂಬ ನೇಮ್ಸ್ ಬರೆದ್ವಿ, ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ. ಬಟ್ ನಮ್ಮ ಆಫೀಸ್ ಇರೋದು ಇಂದಿರಾನಗರ್ 100 ಫೀಟ್ ರೋಡಲ್ಲಿ. ಸೊ ಯಾಕೆ 100 ಫೀಟ್ ಅಂತ ಹೇಳೋದು, ಲೊಕೇಶನ್ ಬೇಸ್ಡ್ 100 ಫೀಟ್ ಒಂದು ಅದೊಂದು ರೋಡು. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಮ್ಯೂಸಿಕ್ ಬ್ಯಾಂಡ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಮಾಡಿಕೊಂಡು ಈ ಕಾನ್ಸರ್ಟ್ಗಳನ್ನು ಅಥವಾ ಶೋಸ್ನ ಕೊಡೋದು, ಈ ಥರದ್ದು ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ಸ್ ಇದಾವ? ಮ್ಯೂಸಿಕ್ ಬ್ಯಾಂಡ್ ಸದ್ಯಕ್ಕೆ ನಾವೆಲ್ಲೂ ಪರ್ಫಾರ್ಮ್ ಮಾಡ್ತಿಲ್ಲ. ಕಾರಣ ಏನು ಅಂತಂದ್ರೆ ನಾನು ಬ್ಯುಸಿ ಇದ್ದೀನಿ ಲಾಸ್ಟ್ ಕೆಲವೊಂದು ಮಂತ್ಸಿಂದ. ಸೊ ಅಲ್ಲಿಂದ ಬಟ್ ಡೆಫಿನೆಟ್ಲಿ ಮ್ಯೂಸಿಕ್ ಅನ್ನೋದು ನಾನು ಯಾವತ್ತೂ ಬಿಟ್ಕೊಡಲ್ಲ. ಅದು ಪ್ಯಾಷನೇಟ್ ಆಗಿದ್ದೀನಿ, ಟ್ರೈ ಮಾಡ್ತೀನಿ ಪ್ಲೇ ಬ್ಯಾಕ್ ಮಾಡೋಕ್ಕೆ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ. ಅದು ಪ್ರಯತ್ನ ಪಡ್ತಾ ಇದ್ದೀನಿ, ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ. ಓಕೆ. ಕರ್ನಾಟಕದ ಬಗ್ಗೆ ನಿಮಗಿರುವಂಥ ಗೌರವ ಗೊತ್ತಾಯಿತು. ಕರ್ನಾಟಕಕ್ಕೆ ನಿಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳಿದ್ದಾವ? ಡೆಫಿನೆಟ್ಲಿ. ಇವಾಗ ಎಸ್ಪೆಷಲಿ ಯಾರಾದರೂ ಕನ್ನಡ ಕಲಿಬೇಕು ಅಂತಂದರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ತುಂಬಾ ರೆಡಿ ಇದ್ದೀನಿ ನಾನು. ನಾನು ಹೇಗೆ ಕಲ್ತಿದ್ದೀನಿ, ಹೇಗೆ ಕಲಿಬೋದು, ಈಸಿಲಿ ಹೇಗೆ ತುಂಬ ಜನ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಫ್ರೆಂಡ್ಸು ನಾನು ನೋಡಿದ್ದೀನಿ, ಸ್ಟಾರ್ಟ್ ಮಾಡ್ತಾರೆ, ಕಲಿತಾರೆ. ಬಟ್ ಕಷ್ಟ ಅನಿಸುತ್ತೆ ಯಾವುದೇ ಭಾಷೆ ಆದರೂ ಸ್ಟಾರ್ಟಿಂಗಲ್ಲಿ, ಆಮೇಲೆ ಬಿಟ್ಬಿಡ್ತಾರೆ. ಬಟ್ ಹೇಗೆ ಮಾಡ್ಬೋದು ಅಂಥದ್ರಲ್ಲೆಲ್ಲ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿದ್ರೆ. ರೈಟ್, ವೆರಿ ನೈಸ್. ಕನ್ನಡಿಗರ ಉದಾರತೆ ಬಗ್ಗೆ ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ, ಯಾರೇ ಬೇರೆ ಭಾಷಿಕರು ಇಲ್ಲಿ ಬಂದು ಯಾವುದೋ ಒಂದು ವಿಳಾಸವನ್ನು ಕೇಳಿದ್ರೆ, ಅಡ್ರೆಸ್ ಕೇಳಿದ್ರೆ, ಇಂಗಪೋಯ್ ಅಂಗಪೋಯ್ ಅಂತೇಳಿ ಹಿಂದಿಯಲ್ಲೋ ತಮಿಳಲ್ಲೋ ತೆಲುಗಲ್ಲೋ ಅವ್ರಿಗೆ ಏನು ಬೇಕಾದಂತ ತಲುಪಿಸೋವರೆಗೂ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಅವ್ರ ಮನೆಯವ್ರಿಗೂ ಬೇಕಾದರೆ ಬಿಟ್ಟು ಬರುವಂತಹ ಮನೋಭಾವ ಇಲ್ಲಿದೆ. ಇದು ಸಹಜವಾಗಿ ಕನ್ನಡದ ಅಥವಾ ಕರುನಾಡಿನ ಈ ಮಣ್ಣಿನ ಗುಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿನ ವಾತಾವರಣ, ಇಲ್ಲಿನ ಉದಾರತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಇಲ್ಲಿ
ಇವಾಗ ಯಾರೇ ಬೆಂಗಳೂರು ಬರಬೇಕಾದ್ರೂ ಕೂಡ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ತಾರೆ. ತುಂಬ ಜನ ಟ್ರಾವೆಲರ್ಸ್ ಎಲ್ಲ ಬರ್ತಾ ಇರ್ತಾರಲ್ಲ, ವಿಡಿಯೋಸ್ ನೋಡೋದು ಬೇರೆ ಇನ್ಸ್ಟಾಗ್ರಾಮಲ್ಲಿ, ಬಟ್ ಇಲ್ಲಿಗೆ ಬಂದು ಈ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬ ಸ್ಟೇಟ್ಸ್ ನೋಡಿದ್ಮೇಲೆ ಈ ಮಾತು ಹೇಳ್ತಾ ಇರೋದು. ಕರ್ನಾಟಕ ತುಂಬಾ ಡಿಫ್ರೆಂಟ್ ಇದೆ, ಓಕೆ, ತುಂಬಾ ಡಿಫ್ರೆಂಟ್ ಇದೆ. ಪೀಪಲ್ ರಿಸೀವಿಂಗ್ ಆಗಲಿ, ವೆಲ್ಕಮಿಂಗ್ ಆಗಲಿ, ನಾನು ಇಂಡಿಯಾ ಪೂರ್ತಿ ಎಲ್ಲೇ ಹೋದರೂ ಕೂಡ ನಾವು ಎಲ್ಲ ಲ್ಯಾಂಡ್ಗೂ ಕಲ್ಚರ್ಗೂ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಬಟ್ ಅದೇ ಸೇಮ್ ನೀವು ಇಲ್ಲಿ ಮಾಡಿದ್ರೆ ನಿಮಗೆ 100 times ರೆಸ್ಪೆಕ್ಟ್ ರಿಟರ್ನ್ ಸಿಗುತ್ತೆ ನಿಮಗೆ. ಅದ್ಭುತ. ಸೊ ದೇ ಇಸ್ ಅ ರಿಟರ್ನ್ ಟು ಇಟ್. ಸೊ ಮನಸ್ಸಿಂದ ನೀವು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಜನ. ಸೊ ಆವಾಗಲೇ ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಖಂಡಿತ ಗೊತ್ತಾಯ್ತು. ಬಿಕಾಸ್ ನನಗೆ ಈ ಸ್ಟೇಟ್ ಕೊಟ್ಟಿರೋಷ್ಟು ನಾನು ಕೆಲವೊಂದು ಸಲ ಏನು ಹೇಳೋದು, ಈ ಸ್ಟೇಟ್ ಕೊಟ್ಟಿರೋಷ್ಟು ಯಾವತ್ತೂ ನನಗೆ ಏನೂ ಸಿಕ್ಕಿಲ್ಲ. ಸೊ ತುಂಬ ಗ್ರೇಟ್ಫುಲ್ ನಾನು ಅದಕ್ಕೆ. ಖಂಡಿತ. ಈಗ ಕನ್ನಡದ ರಾಜ್ಯೋತ್ಸವ ಅಂತೆಲ್ಲ ಆಚರಣೆ ಮಾಡ್ತಾರೆ. ಕೆಲವೊಮ್ಮೆ ಈ ಭಾವನೆ ಬರುತ್ತೆ, ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ನವೆಂಬರ್ 1ಕ್ಕೆ ಮಾತ್ರ ಸೀಮಿತ ಆಯ್ತು, ಆ ತಿಂಗಳಲ್ಲಿ ಎಲ್ಲರೂ ಕನ್ನಡ ಮಾತಾಡೋದು, ಆಮೇಲೆ ಕನ್ನಡ ಮರ್ತು ಬಿಡ್ತಾರೆ ಅನ್ನುವಂಥ ಭಾವನೆಗಳಿರುತ್ತೆ. ನಾನ್ ಕನ್ನಡಿಗಾಗಿ ಇವತ್ತು ಕನ್ನಡಿಗನಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಅದು ಒನ್ ಡೇ ಸೆಲೆಬ್ರೇಷನ್ ಅಲ್ಲ, ಹೌದು, ಇಲ್ಲಿ ಲೋಕಲ್ಸ್ಗೆ ಅದು ಎವ್ರಿ ಡೇ ಸೆಲೆಬ್ರೇಷನ್. ನಾನು ನೋಡ್ತೀನಿ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ. ಆ್ಯಂಡ್ ನಾನು ಕೂಡ, ಬಟ್ ನಾನು ಯಾವತ್ತೂ ಕನ್ನಡ ರಾಜ್ಯೋತ್ಸವ ದಿನ ಸ್ಟೇಟಸ್ ಎಲ್ಲ ಹಾಕಲ್ಲ. ನನ್ನ ಕನ್ನಡ ಪ್ರೀತಿನ ನಾನು ಎವ್ರಿ ಡೇ ತೋರಿಸ್ತೀನಿ. ಸೊ ಬರೀ ಒಂದಿನ ಸ್ಟೇಟಸ್ ಹಾಕೋದಲ್ಲ. ಆ್ಯಂಡ್ ಇಟ್ಸ್ ಅ ಥಿಂಗ್ ಟು ಬಿ ಲಿವ್ಡ್. ಕನ್ನಡ ಅನ್ನೋದು ಇಟ್ಸ್ ಅ ಡೈಲಿ ಜರ್ನಿ, ದಿನದ ಪ್ರತಿಯೊಂದು ದಿನದ ಪಯಣ ಅಂತ ಹೇಳಿ. ಯುವ ಸಮೂಹಕ್ಕೆ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ಇವತ್ತು ಒಬ್ಬ ಯುವಕನಾಗಿ ಬೇರೆ ಊರಿಂದ ಇಲ್ಲಿಗೆ ಬಂದು ಬದುಕನ್ನು ಕಟ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಒಂದಷ್ಟು ನೌಕರಿಗಳನ್ನು ಹುಟ್ಟು ಹಾಕಬೇಕು, ಇಲ್ಲಿ ಉದ್ಯೋಗದ ಅವಶ್ಯಕತೆ ಇದೆ ಅಂತ ಹೇಳಿ ಆ ಯೋಚನೆ ಬಂದಿದೆ. ಬಟ್ ಇನ್ನೊಂದು ಭಾಗದಲ್ಲಿ ನೋಡೋದಾದರೆ ಯುವ ಸಮೂಹ ಅಂದಾಗ ಮೊಬೈಲ್ಗಳಲ್ಲಿ ಮುಳುಗಿ ಹೋಗಿದ್ದಾರೆ, ದುಶ್ಚಟಗಳಲ್ಲಿ ಮುಳುಗಿ ಹೋಗಿದ್ದಾರೆ, ಈ ಥರದ್ದೊಂದು ವಾತಾವರಣ ಇದೆ. ಸೊ ಹಾಗಾಗಿ ಯೂತ್ಸ್ಗೆ ನಿಮ್ಮ ಸಜೆಷನ್ಸ್? ಕರೆಕ್ಟಾಗಿ ಹೇಳಿದ್ದೀರಾ ಮ್ಯಾಮ್. ಇವಾಗ ಯೂತ್ಸ್ ಇವಾಗ ನೀವು ನೋಡಿದ್ರೆ ಜಾಬ್ಸ್ ಇಲ್ಲ, ನಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಟು ಬಿ ಆನೆಸ್ಟ್, ನಮ್ಮ ಇಂಡಿಯಾದಲ್ಲಿ ಇಷ್ಟು ಜನಕ್ಕೆ ಜಾಬ್ಸ್ ಕೊಡೋಕ್ಕಾಗಲ್ಲ. ಜಾಬ್ಸ್ ಕ್ರಿಯೇಟ್ ಮಾಡೋರು ಬೇಕು, ನಾನು ಮೊದಲು ಹೇಳ್ದಂಗೆ. ತುಂಬ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ. ಆ್ಯಂಡ್ ಇವಾಗ ನೀವು ಯಾವುದೇ ಸ್ಟೇಟ್ಗೆ ಹೋದರೂ ಈ ಆಂಟ್ರಪ್ರಿನರ್ಶಿಪ್ ಪ್ರೋಗ್ರಾಮ್ಸ್ ಅಂತ ಎಲ್ಲ ಗವರ್ಮೆಂಟ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವರ ರೀತಿಯಲ್ಲಿ ಏನೇನು ಆಂಟ್ರಪ್ರಿನರ್ಶಿಪ್ ಮಾಡ್ಬೋದು, ದ್ಯಾಟ್ ಈಸ್ ಮೋರ್ ಬೆಟರ್ ಅಂತ ನಂಗೆ ಅನಿಸುತ್ತೆ. ಸೊ ಅದರಿಂದ ತುಂಬ ಎಂಪ್ಲಾಯ್ಮೆಂಟು ಜನರೇಟ್ ಆಗುತ್ತೆ, ತುಂಬ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಆಂಟ್ರಪ್ರಿನರ್ಶಿಪ್ನ ತುಂಬ ದೇ ಶುಡ್ ಗೆಟ್ ಇನ್ ಟು ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ವರ್ಕ್ಸ್ ಅಂತ. ಐ ಥಿಂಕ್ ಇವತ್ತರಿಗೂ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಂತ ಅನ್ಸುತ್ತೆ ನನಗೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದಯ್ ಶರ್ಮಾ ಗೋವಿಂದ್ ಅವರು ಭಾಗಿಯಾಗಿದ್ದರು. ಒರಿಸ್ಸಾದ ಭರಂಪುರ ಅನ್ನುವಂಥ ಪುಟ್ಟ ಗ್ರಾಮ, ವಿದ್ಯಾಭ್ಯಾಸಕ್ಕಾಗಿ ತುಮಕೂರಿಗೆ ಬರ್ತಾರೆ. ಕಳೆದ 11 ವರ್ಷಗಳಿಂದ ಕರ್ನಾಟಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಳೆದ 5-6 ವರ್ಷಗಳಿಂದ ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡಿಗನಾಗಿರು ಅನ್ನುವಂಥ ಮಾತಿದೆಯಲ್ಲ. ಮೂಲತಃ ಒರಿಸ್ಸಾದವರಾಗಿದ್ದರೂ ಕೂಡ ಭಾರತದಾದ್ಯಂತ ಹಲವಾರು ಭಾಗಗಳನ್ನು ನಾನು ಸಂಚಾರ ಮಾಡಿದ್ದೇನೆ. ಆದರೆ ಕರ್ನಾಟಕದ ಈ ಮಣ್ಣಿನ ಗುಣ ಇದೆಯಲ್ಲ, ಅದು ನನ್ನಲ್ಲಿ ಬೆರೆತು ಹೋಗಿದೆ. ನಾನು ಕನ್ನಡಿಗನಾಗಿ ಜೀವನ ಮಾಡ್ತಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅನ್ನುವಂಥ ಅತ್ಯುನ್ನತವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಕರುನಾಡಿಗೆ ಮತ್ತು ಇತರ ನಮ್ಮ ಭರತ ಭೂಮಿ ಅಂದಾಗ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದೆ ಅಂತ ಹೇಳ್ತಾ ಇದ್ರು. ಖಂಡಿತ ಅವರ ಯೋಚನೆಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.